ನಮಸ್ಕಾರ. ನನಗೆ ಬೆಳಗ್ಗೆ ಎದ್ದರೆ ಒಂದು ಕ್ವಶನ್ ಕಾಡುತ್ತೆ. ಏನು ಮಾಡಲಿ ತಿಂಡಿ ಅಂತ, ಏನು ಮಾಡಿದರೆ ನನ್ನ ಮಗಳು ತಿಂತಾಳೆ ಅಂತ. ಈ ರೀತಿ ಕ್ವಶನ್ ನಿಮಗೂ ಕಾಡ್ತಿದೆಯಾ, ಅಥವಾ ನನ್ನ ತಲೆನೇ ಹೀಗಿದೆಯಾ ಅಂತ ಒಂದೊಂದ್ಸಲ ಕ್ವಶನ್ ಬರುತ್ತೆ. ನಿಮಗೂ ಈ ಥರ ಡೌಟ್ಸ್ಗಳು ಬರುತ್ತವೆ ಡೈಲಿ ಅಂತಂದರೆ ಪ್ಲೀಸ್ ಡೂ ಕಮೆಂಟ್ ಫಾರ್ ಮಿ ದಿಸ್ ಎಸ್ ಅಂತ. ಇವತ್ತೇನಾದರೂ ಪ್ರೋಟೀನ್ ರಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಸೋಯಾ ಚಂಕ್ಸ್ ಹಾಕಿ ಪಲಾವ್ನ ಮಾಡಿದೆ. ನನ್ನ ಮಗಳಂತೂ ಪಲ್ಯ ಮಾಡಿದರೆ ಚಪಾತಿಗೆ ಹಚ್ಕೊಂಡು ತಿನ್ನೋದೇ ಇಲ್ಲ. ಸೊ ನಾನು ಪಲಾವ್ ಮಾಡಿದಾಗ ಎಲ್ಲ ತರಕಾರಿಗಳನ್ನ ಹೆಚ್ಚಾಗಿ ಹಾಕಿ ಮಾಡಿಬಿಡ್ತೀನಿ. ಅವಳೆಲ್ಲ ತರಕಾರಿಗಳನ್ನ ಸಪ್ರೇಟ್ ಮಾಡಿರೋ ಅಷ್ಟರಲ್ಲಿ ನಾನು ಅವಳಿಗೆಲ್ಲ ತರಕಾರಿಗಳನ್ನ ಸೇರಿಸಿ ತಿನ್ನಿಸ್ಬಿಟ್ಟಿರ್ತೀನಿ. ಯಾಕಂದರೆ ನಾವಿಬ್ಬರು ತಿನ್ನೋದು ಒಂದೇ ತಟ್ಟೆಯಲ್ಲಿ. ನಿನ್ನೆ ಜಾತ್ರೆಯಿಂದ ಕ್ಲಿಪ್ಗಳನ್ನ, ರಬ್ಬರ್ ಬ್ಯಾಂಡ್ಸ್ನ ತಂದಿದ್ದೆ. ಸಪ್ರೇಟ್ ಮಾಡಮ್ಮು ಅಂತ ಹೇಳಿ ಹೋಗಿದ್ದೇ ತಡ ನೋಡಿ ಯಾವ ರೀತಿ ಮಾಡಿದ್ದಾಳೆ ಮನೆ ಅಂತ. ಮಮ್ಮಿ ಬಂದು ಬೈಯುತ್ತೆ ಅಂತ ಹೇಳಿ ಮಂಚದ ಅಡಿಯಲ್ಲಿ ಅವತ್ಕೊಂಡಿದ್ಲು. ಹೋಗಲಿ ಬಿಡು ಅಂತ ಹೇಳಿ ಬಿಟ್ಟೆ. ಏನು ಮಾಡೋದು, ತೆಗೆದಿಡಲೇಬೇಕಲ್ವಾ, ಬೈಯೋಕ್ಕಾಗಲ್ಲ. ಇವತ್ತು ಕೂಡ ಭರತನಾಟ್ಯ ಕ್ಲಾಸ್ ಇದ್ದಿದ್ದರಿಂದ ಅವಳನ್ನ ಕರ್ಕೊಂಡು ಹೋಗಿ ಭರತನಾಟ್ಯ ಕ್ಲಾಸಿಗೆ ಬಿಟ್ಟು ಕರ್ಕೊಂಡು ಬಂದೆ. ಇದು ಸಂಡೇ ಮಾರ್ನಿಂಗ್. ನಾನು ಒಂದು ಪಾರ್ಸಲ್ ರಿಸೀವ್ ಮಾಡಿದೆ. ನನಗೆ ಗೊತ್ತಿರುತ್ತೆ ಅದರಲ್ಲಿ ಏನಿರುತ್ತೆ ಅಂತ, ಬಟ್ ಅವಳಿಗೆ ಗೊತ್ತಿರಲ್ಲ ಅಲ್ವಾ. ಅದಕ್ಕೆ ಅವಳಿಗೆ ಎಕ್ಸೈಟ್ಮೆಂಟ್ ಟು ದಿ ಪೀಕ್ ಆ್ಯಂಡ್ ಕೋರ್ ಇರುತ್ತೆ. ಇವತ್ತು ಅಮಾವಾಸ್ಯೆ ಬೇಗ ಬಂದು ಹೋಗಿದ್ದರಿಂದ ನಾನು ಬೇಗನೆ ಪೂಜಾ ಮುಗಿಸಿ ನನ್ನ ವರ್ಕ್ ಕಡೆ ತಲೆ ಹಾಕಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ನೀವು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.